ವಿಸ್ತಾರ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ರಾಜಕೀಯ ವರದಿಗಾರ ಹನುಮಂತ ದುರ್ಗದ್. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳಲ್ಲಿ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿರುವುದಂತಂದು ಹೇಳಿದ್ರೆ, ಒಂದು ಚನ್ನಪಟ್ಟಣ ಬೈ ಎಲೆಕ್ಷನ್, ಮತ್ತೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಏನಿದೆ. ಈ ಎರಡೂ ವಿಚಾರಗಳು ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಸ್ಥಾನವನ್ನ ಗೆಲ್ಲಬೇಕು, ಬೈ ಎಲೆಕ್ಷನ್ ಅನ್ನ ಗೆಲ್ಲಬೇಕು, ಸೇಮ್ ಟೈಮ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಭದ್ರಗೊಳಿಸ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕಸರತ್ತನ್ನ ಶುರು ಮಾಡಿದ್ದಾರೆ, ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ, ಪಕ್ಷವನ್ನ ಸಂಘಟಿಸುವ ಮೂಲಕ, ಪಕ್ಷವನ್ನ ಅಧಿಕಾರದ ಗದ್ದುಗೆಗೆ ಏರ್ಲಿಕ್ಕೆ ಒಂದಷ್ಟು ಶ್ರಮವನ್ನ, ಒಂದು ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿದಂತದ್ದು ಡಿ.ಕೆ. ಶಿವಕುಮಾರ್ ಅವರು. ಈ ಮಾತನ್ನ ಎಲ್ಲರೂ ಕೂಡ ಒಪ್ತಾ ಇರುವಂತದ್ದು, ಸಾರ್ವಜನಿಕವಾಗಿ ಒಪ್ತಾರೆ, ಸೇಮ್ ಟೈಮ್ ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯದಲ್ಲೂ ಕೂಡ ಒಪ್ತಾರ. ಇದೀಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಸೇಮ್ ಟೈಮ್ ಯಾರು ಏನ್ ಹೇಳಿದ್ರು ಕೂಡ ನಾನು ಪಕ್ಷ ಸಂಘಟನೆಯನ್ನ ಮಾಡ್ತೇನೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗಾಗಲೇ ಎರಡು ರೀತಿಯ ಕಾರ್ಯಯೋಜನೆಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂತದ್ದು. ಒಂದು, ಸಂಘಟನಾತ್ಮಕವಾಗಿ ಕೇಡರ್ ಬೇಸ್ ಪಾರ್ಟಿಯನ್ನ ಯಾವ ರೀತಿ ಕಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಯೋಜನೆಯನ್ನ ಸಿದ್ಧತೆ, ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡು ಆ ಒಂದು ಬ್ಲೂ ಪ್ರಿಂಟಿನ ಆಧಾರಿತವಾಗಿ ಕೆಲಸವನ್ನ ಶುರು ಮಾಡ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಬಿಬಿಎಂಪಿ ಸೇರಿದಂತೆ ಸ್ಥಳೀಯ ಚುನಾವಣೆಗಳೇನಿದಾವೆ, ಆ ಸ್ಥಳೀಯ ಚುನಾವಣೆಗಳ ಜೊತೆಗೆ 3 ಬೈ ಎಲೆಕ್ಷನ್ಗಳೇನಿದಾವೆ, ಆ ಬೈ ಎಲೆಕ್ಷನ್ಗಳಿಗೂ ಕೂಡ ಯಾವ ರೀತಿ ಗೆಲ್ಲಬೇಕು ಅನ್ನುವಂತಹ ಕಾರ್ಯತಂತ್ರವನ್ನ ಮಾಡ್ಲಿಕ್ಕೆ ಒಂದಷ್ಟು ಕಾರ್ಯಯೋಜನೆಗಳನ್ನ ಈಗಾಗಲೇ ಡಿ.ಕೆ. ಶಿವಕುಮಾರ್ ಶುರು ಮಾಡಿರುವಂತದ್ದು. ಕಾರಣ ಏನಂತಂದು ಹೇಳಿದ್ರೆ, ಯಾರು ನಾಯಕತ್ವ ಬದಲಾವಣೆಯ ಕೂಗನ್ನು ಎತ್ತಿದಾರೋ ಅಂತವರಿಗೆ ಸಂಘಟನೆ ಮೂಲಕವೇ ಉತ್ತರ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ರೀತಿಯ ಕಾರ್ಯಗಳಿಗೆ ಡಿ.ಕೆ. ಶಿವಕುಮಾರ್ ಅವರು ಚುರುಕನ್ನ ಮುಟ್ಟಿಸಿರುವಂತದ್ದು. ಒಂದು, ಸಹಜವಾಗಿಯೇ ಪಕ್ಷ ಸಂಘಟನೆ ಮಾಡುವ ಮೂಲಕ, ಒಂದು ಅಧ್ಯಕ್ಷ ಸ್ಥಾನವನ್ನ ಗಟ್ಟಿಗೊಳಿಸಿಕೊಳ್ಳೋದ್ರ ಮೂಲಕ, ಅಧ್ಯಕ್ಷ ಸ್ಥಾನದಿಂದ ಮುಂದುವರೆದ್ರೆ ಪಕ್ಷದಲ್ಲಿ ಮತ್ತೆ ಸರ್ಕಾರದಲ್ಲಿ ಜೊತೆಗೆ ಶಾಸಕರ ಬೆಂಬಲವೂ ಕೂಡ ಹೆಚ್ಚು ಪಡ್ಕೊಳ್ಬಹುದು, ಮತ್ತೊಂದು ಕಡೆ ಸಮುದಾಯದ ಬೆಂಬಲವೂ ಕೂಡ ಇನ್ನಷ್ಟು ಪಡೆಯಬಹುದು ಅನ್ನುವಂತಹ ಲೆಕ್ಕಾಚಾರ ಡಿ.ಕೆ. ಶಿವಕುಮಾರ್ ಇರುವಂತದ್ದು. ಅವ್ರದ್ದಿರುವಂತದ್ದು ಯಾಕಂತಂದ ಹೇಳಿದ್ರೆ, ಕೆಪಿಸಿಸಿ ಅಧ್ಯಕ್ಷರಾದಂತವ್ರು ಈ ಸಿಎಂ ಆದಂತಹ ಇತಿಹಾಸ ಕಾಂಗ್ರೆಸ್ ನಲ್ಲಿ ಇರುವಂತಹ ಕಾರಣಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿಯೇ ಉಳಿದುಕೊಂಡು ಶಾಸಕರ ಬೆಂಬಲವೂ ಕೂಡ ಹೆಚ್ಚಿಸಿಕೊಂಡು ಆ ಮೂಲಕ ನೇರವಾಗಿ ಏನಾದ್ರೂ ಇಲ್ಲಿಯ ಸ್ಥಾನವನ್ನ ತ್ಯಜಿಸಿದ್ರೆ ಅದು ನೇರವಾಗಿ ಸಿಎಂ ಆಗುವ ಹಂತಕ್ಕೆ ಹೋಗ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇರುವಂತದ್ದು. ಅದರ ಜೊತೆಗೆ ಬೈ ಎಲೆಕ್ಷನ್ ಏನಿದೆ, ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಏನಿದೆ, ಈ ಒಂದು ಚುನಾವಣೆ ಅತ್ಯಂತ ಪ್ರತಿಷ್ಠೆಯಾಗಿ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡಿರುವಂತದ್ದು. ಅವರು ಈಗಾಗಲೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅಭ್ಯರ್ಥಿ ಯಾರೇ ಆದ್ರೂ ಕೂಡ ನನಗೆ ಮತ ಹಾಕದಂತೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಯಾಕಂತಂದ ಹೇಳಿದ್ರೆ, ಚನ್ನಪಟ್ಟಣ ವಿಧಾನಸಭೆಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಲ ಇಲ್ಲ ಅಂತ ಒಂದು ಇದ್ದಾಗ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ವರ್ಚಸ್ಸಿರುವಂತ ಕಾರಣಕ್ಕಾಗಿ ಆ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಬೇಕು, ಆ ವರ್ಚಸ್ಸಿನ ಮೇಲೆ ಉಪಚುನಾವಣೆಯನ್ನ ಗೆಲ್ಲಬೇಕು ಅನ್ನೋಂತಹ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾರಂತದ್ದು. ಕಾರಣ ಏನಂತಂದ ಹೇಳಿದ್ರೆ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ಲಿಲ್ಲ. ಅದು ಪಕ್ಷದಲ್ಲಿ ಒಂದಷ್ಟು ಡಿ.ಕೆ. ಶಿವಕುಮಾರ್ ಅವರಿಗೆ ಟೀಕೆಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಯನ್ನ ತಂದೊಡ್ತು. ಆ ಕಾರಣಕ್ಕಾಗಿ ಸೇಮ್ ಟೈಮ್ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜಕೀಯದ ಆಟದಲ್ಲಿ ಒಂದಷ್ಟು ಮೇಲ್ಗೈಯನ್ನ ಸಾಧಿಸಿದ್ರು. ಇದು ಎಲ್ಲ ಒಂದು ಕಡೆಗೆ ಆಡಳಿತ ಮತ್ತು ವಿಪಕ್ಷಗಳ ಒಂದು ಟೀಕೆಗಳಿಗೆ ಡಿ.ಕೆ. ಶಿವಕುಮಾರ್ ಅವರು ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂತು. ಆ ಒಂದು ಹಿನ್ನೆಲೆಯಲ್ಲಿ ಈ ಉಪಚುನಾವಣೆಯನ್ನ ಗೆಲ್ಲುವ ಮೂಲಕ ಎಲ್ಲಿ ಕಳೆದುಕೊಂಡಿದ್ವೋ ಅಲ್ಲಿ ಪಡಿಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇರುವಂತದ್ದು. ಆ ಕಾರಣಕ್ಕಾಗಿನೇ ಒಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಭದ್ರಪಡಿಸಿಕೊಂಡು ಆ ಮೂಲಕ ಸಿಎಂ ಹಾದಿಯನ್ನ ಸುಲಭವನ್ನ ಮಾಡಿಕೊಳ್ಳುವಂತಹ ಲೆಕ್ಕಾಚಾರ, ಮತ್ತೊಂದು ಕಡೆಗೆ ಉಪಚುನಾವಣೆಯನ್ನ ಗೆಲ್ಲುವ ಮೂಲಕ ಒಂದು ಕಡೆಗೆ ಆಡಳಿತ ಪಕ್ಷದ ಸ್ವಪಕ್ಷ ಮತ್ತು ವಿಪಕ್ಷ ಇಬ್ಬರೂ ಕೂಡ ಎದುರಾಳಿಗಳೇನಿದ್ದಾರೆ ಆ ರಾಜಕೀಯ ಎದುರಾಳಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ, ತಿರುಗೇಟನ್ನ ಕೊಡ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.